ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡ ಮೇಲೆ ಏನು ಕೈ ಮುಖಂಡ ರಾಜೀವ್ ಗೌಡ ಬೆದರಿಕೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ರಾಜೀವ್ ಗೌಡ ವಿರುದ್ಧ ಪ್ರತಿಭಟನೆಯನ್ನ ಶಿಡ್ಲಘಟ್ಟ ನಗರದಲ್ಲಿ ಮಾಡ್ತಾ ಇರುವಂತದ್ದು ನಾವು ದೃಶ್ಯಗಳಲ್ಲಿ ನೋಡಬಹುದು. ಈಗಾಗಲೇ ಏನು ಕರವೇ ಸಿಂಹ ಸೈನ್ಯದ ಸಂಘಟನೆಯಿಂದ ಇವತ್ತು ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಎಚ್ಚರ ಭ್ರಷ್ಟ ಬಿಲ್ಡರ್ ಏನು ಬಿಲ್ಡರ್ ಆಗಿದ್ದಂತಹ ರಾಜೀವ್ ಗೌಡನ ಇಲ್ಲಿಂದ ಓಡಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಆ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಾನೀಗ ಅವ್ರನ್ನೇ ಮಾತಾಡಿಸ್ತೇನೆ. ಸರ್ ಸರ್ ಯಾವ ತರ ಭೂಗಳ ಮಾಡಿರೋದು ಸರ್? ವಿರೋಧಿ ರಾಜೀವ್ ಗೌಡನಿಗೆ ಸರ್ ಯಾವ ತರ ಭೂಗಳ ಯಾವ ರೀತಿ ಅಂತ ವರ್ಣಿಸ್ಬೇಕು ಹೇಳಿ. ಇವತ್ತು ನಿನ್ನೆಯಿಂದ ಇವನ ಅಕ್ರಮ ಅಲ್ಲ, ಸರಿಸುಮಾರು ಇವನು ಪ್ರಪ್ರಥಮವಾಗಿ ಇವನೊಬ್ಬ ಬಡ್ಡಿ ದಂಧೆ ಮಾಡ್ತಾ ಇದ್ದಂತಹ ಅಯೋಗ್ಯ, ಮೀಟರ್ ಬಡ್ಡಿ ಮಾಡ್ತಾ ಇದ್ದಂತಹ ಅಯೋಗ್ಯ ರಾಜೀವ್ ಗೌಡ. ತದನಂತರ 2010-11ರಿಂದ ದಲಿತರ ಆಸ್ತಿಗಳನ್ನ ಕಬಳಿಸುವಂಥದ್ದು, ಬಡವರ ಆಸ್ತಿಗಳನ್ನ ಕಬಳಿಸುವಂಥದ್ದು, ಅದಾದ್ಮೇಲೆ ನೇರವಾಗಿ ಸರ್ಕಾರಿ ಜಾಗಗಳನ್ನೇ ದಾಖಲೆಗಳನ್ನ ಸೃಷ್ಟಿಸುವಂತಹ ಸ್ವಯಂ ಘೋಷಿತ ಅವನೇ ಅಧಿಕಾರಿ. ಯಾವ ಅಧಿಕಾರಿಗಳಿಗೂ ಲೆಕ್ಕ ಇಲ್ಲ. ಎಲ್ಲ ದಾಖಲೆಗಳನ್ನು ಜಡ್ಜಿಂದ, ಲಾಯರ್ ಇಂದ, ತಹಸೀಲ್ದಾರ್ ಇಂದ, DC ಇಂದ, AC ಇಂದ ಎಲ್ಲ ದಾಖಲೆಗಳನ್ನು, PDO ಇಂದ ಎಲ್ಲ ದಾಖಲೆಗಳನ್ನು ಅವನೇ ಮನೆಯಲ್ಲಿ ಸ್ವಯಂ ಅವನಿಗೆ ಹೆಂಗ್ ಬೇಕೋ ಅವನಿಗೆ ಹಂಗೆ ಸರ್ಕಾರಿ ಜಾಗಗಳಿಗೆ ದಾಖಲೆಗಳನ್ನು ಸೃಷ್ಟಿಸಿಕೊಂಡು ಇವತ್ತು 100 ಕೋಟಿ ಅಕ್ರಮ ಮಾಡಿ ಸುಮಾರು ಅಲ್ಲಿನ ರೈತರಿಗೆ ಜಾಗ ತಗೊಂತೀನಿ ಅಂತೇಳಿ ಒಂದು ಬೆಲೆ ಕಟ್ಟಿ ಅವ್ರ ಹತ್ರ ಒಂದು GPA ಮಾಡಿಕೊಂಡು ಆ GPA ಮಾಡಿಕೊಂಡು ಅವ್ರಿಗೆ ಬರೀ ಒಂದು 5-6 ಕೋಟಿ ರೂಪಾಯಿ ಆಸ್ತಿಯನ್ನ ತಗೊಂಡ್ರೆ ಅವ್ರಿಗೊಂದು 20 ಲಕ್ಷ, 30 ಲಕ್ಷ, 50 ಲಕ್ಷ ಕೊಡುವಂಥದ್ದು. ಉಳಿದಂಥದ್ದು ಅವ್ರ ಗಮನಕ್ಕೆ ಬರೋದಿಲ್ಲ. ಎಲ್ಲ ಬಡಾವಣೆ ಮಾಡಿ ಸೇಲ್ ಡೀಡ್ ಮಾಡಿ ಮಾರ್ಕೊಂಡು ಅವ್ರ ಮೇಲೆನೆ ಕೇಳಕ್ ಹೋದ್ರೆ ಕೇಸ್ಗಳು ಹಾಕುವಂಥದ್ದು. ಇವತ್ತಿನ ಪೊಲೀಸ್ ಇಲಾಖೆ, ಅದರಲ್ಲಿ ಪ್ರಮುಖವಾಗಿ ಆವಲಹಳ್ಳಿ ಪೊಲೀಸ್ ಇಲಾಖೆ, ಹೊಸಕೋಟೆ ಹತ್ರ ಇರುವಂತಹ ಆವಲಹಳ್ಳಿ ಪೊಲೀಸ್ ಇಲಾಖೆಯಲ್ಲಿ ಇವನು ಹೇಳ್ದಂಗೆ ಕುಣಿಯುವಂತಹ ಪೊಲೀಸ್ ಅಧಿಕಾರಿಗಳು ಯಾರಾದ್ರೂ ತೊಂದರೆಯಾಗಿ ಅವನು ಮಾಡಿರುವಂತಹ ಅನ್ಯಾಯವನ್ನ, ಅಕ್ರಮವನ್ನ ಕೇಳಲಿಕ್ಕೆ ಹೋದ್ರೆ ಕೇಳುವಂತವ್ರ ಮೇಲೆನೆ ಇವತ್ತು ದೂರುಗಳು ದಾಖಲು ಮಾಡುವಂತಹ ಉದಾಹರಣೆಗಳು ಸಾವಿರಾರಿದಾವೆ. ಇವತ್ತು ಹೇಳ್ಬೇಕು ಅಂದ್ರೆ 1,000 ಕೋಟಿಗೂ ಹೆಚ್ಚು ಅಕ್ರಮವನ್ನ ಮಾಡಿರುವಂತಹ ಭ್ರಷ್ಟ, ಅಯೋಗ್ಯ, ಲೋಫರ್, ಲಫಂಗ ರಾಜೀವ್ ಗೌಡ. ಅವನ ಬಗ್ಗೆ ಯಾರೂ ಸಹ ಕೇಳಲಿಕ್ಕೆ ಮುಂದಾಗ್ಲಿಲ್ಲ. ಮುಂದಾದ್ರೆ ಮಾತಾಡಿದ್ರೆ ಗನ್ ಇಡುವಂಥದ್ದು. ಇವತ್ತು ಆವಲಹಳ್ಳಿ ಠಾಣೆಗಳಲ್ಲಿ ನೀವು ಗಮನಿಸೋದಾದ್ರೆ ಅಲ್ಲಿ ನೀವು ಪರಿಶೀಲನೆ ಮಾಡಿ, ಎಷ್ಟೋ ಕೇಸುಗಳು ಗನ್ನಿಟ್ಟಂತವು, ಎಷ್ಟೋ ಕೇಸುಗಳು 420 ಕೇಸುಗಳು, ಹೆಚ್ಚು ಕಡಿಮೆ 60-70 420 ಕೇಸುಗಳಿದಾವೆ. ನಾನ್ ಬೇಲೇಬಲ್ ಕೇಸುಗಳು ಒಂದು 60-70 ಕೇಸ್ ಇದೆ. ನ್ಯಾಯಾಂಗದ ಮೇಲೆ ಒಂದು ಕಿಂಚಿತ್ತೂ ಕೂಡ ನ್ಯಾಯಾಂಗದ ಮೇಲೆ ಗೌರವ ಇಲ್ಲದಂತಹ ಒಬ್ಬ ಅಯೋಗ್ಯ ಭ್ರಷ್ಟ ರಾಜೀವ್ ಗೌಡ ನ್ಯಾಯಾಲಯಕ್ಕೆ ಒಂದೇ ಒಂದು ಕೇಸ್ ಅಟೆಂಡ್ ಆಗಲ್ಲ. ಅವನು ಯಾವನೋ ಹೋಗ್ತಾನೆ, ಯಾವನೋ ಒಂದು ಚೇಳಗಳು ಅವ್ನು ಕೊಡೋಂಥ ಎಂಜಿಲ್ ಕಾಸ್ಗೆ ಹೋಗಿ ಅವನ ಪರವಾಗಿ ಕೋರ್ಟ್ಗೆ ಹೋಗುವಂಥದ್ದು. ಕೋರ್ಟ್ ಅಂದ್ರೆ ಲೆಕ್ಕ ಇಲ್ಲ, ಪೊಲೀಸ್ ಅಂದ್ರೆ ಲೆಕ್ಕ ಇಲ್ಲ, ಅಧಿಕಾರಿಗಳಂದ್ರೆ ಲೆಕ್ಕ ಇಲ್ಲ. ಇವತ್ತು ಶಿಡ್ಲಘಟ್ಟದಲ್ಲಿ ಇವತ್ತು ಇಡೀ ದೇಶದ ಗೌರವವನ್ನ ಶಿಡ್ಲಘಟ್ಟ ಒಂದು ವಿಧಾನಸಭಾ ಕ್ಷೇತ್ರವನ್ನ ಗೌರವವನ್ನ ಹಾಳು ಮಾಡಿದಂತ ಒಬ್ಬ ಅಯೋಗ್ಯ ಯಾರಾದ್ರೂ ಇದ್ದೆ ಅದು ರಾಜೀವ್ ಗೌಡ. ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತ ಒಬ್ಬ ಪೌರಾಯುಕ್ತೆ ಯಾರು ಅಮೃತ ಗೌಡ ಅವರ ಮೇಲೆ ಮಾತಾಡಿರುವಂತ ಮಾತುಗಳು ಇಡೀ ರಾಜ್ಯ, ಇಡೀ ದೇಶ, ಕಾಂಗ್ರೆಸ್ ಹೈಕಮಾಂಡ್ ವರ್ಗೂ ತಲುಪಿರುವಂತ ಒಂದು ಸುದ್ದಿ ಇದು. ಇವತ್ತು ಪ್ರಾಮಾಣಿಕರು ಕೆಲಸ ಮಾಡೋದು ಇಂಥ ಅಯೋಗ್ಯರಿದ್ರೆ, ಇಂಥ ಅಯೋಗ್ಯ ರಾಜಕಾರಣಿಗಳಿದ್ರೆ ಪ್ರಾಮಾಣಿಕರು ಯಾವ ರೀತಿ ಕೆಲಸ ಮಾಡಬೇಕು, ಯಾವ ರೀತಿ ಕೆಲಸ ಮಾಡಬೇಕು? ಭಯದ ವಾತಾವರಣದಲ್ಲಿ ಕೆಲಸ ಮಾಡ್ಬೇಕಾ? 3 ದಿನಗಳಾಗಿದೆ FIR ಆಗಿ, ಇನ್ನೂ ಕೂಡ ಬಂಧನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಪೊಲೀಸರು. ಎಲ್ಲೋ ಒಂದ್ ಕಡೆ ಈಗಿನ ಆಡಳಿತ ಸರ್ಕಾರ ಈ ವಿಫಲ ಅಂತ ಹೇಳ್ತೀನಿ. ಮತ್ತೆ ನಮ್ಮ ಗೃಹ ಮಂತ್ರಿಗಳು ಈ ರಾಜ್ಯಕ್ಕೆ ಗೃಹ ಮಂತ್ರಿ ಮಾಡ್ಲಿಕ್ಕೆ ಲಾಯಕ್ಕಿಲ್ಲದ ಗೃಹ ಮಂತ್ರಿಗಳು. ಇವತ್ತು ನಾವು ನೋಡ್ತಾ ಇದ್ದೀವಿ, ಯಾವುದೇ ಪ್ರಕರಣ ಕಾಂಗ್ರೆಸ್ ಅವ್ರು ಮಾಡಿದ್ರೆ ಕೇಸ್ ಆಗಲ್ಲ, ಬೇರೆ ಪಕ್ಷಗಳವ್ರು ಮಾಡಿದ್ರೆ ಮಾತ್ರನೇ ಕೇಸ್ ಆಗುತ್ತೆ, FIR ಆಗುತ್ತೆ. ಒಬ್ಬ ಸಾಮಾನ್ಯ ವ್ಯಕ್ತಿಗಳು, ಬಡವರು, ದೀನದಲಿತರು, ಯಾರು ಹಣವಿಲ್ಲದಂತವ್ರ ಮೇಲೆ ಇವತ್ತು ಪ್ರಕರಣ ಕೂಡಲೇ ದಾಖಲಾಗುತ್ತೆ, ಅವ್ರಿಗೆ ಜೈಲ್ ಶಿಕ್ಷೆ ಆಗುತ್ತೆ. ಇವತ್ತು ಪೊಲೀಸರೇ ರಕ್ಷಣೆ ಮಾಡ್ತಾ ಇರೋದು ರಾಜೀವ್ ಗೌಡನನ್ನ. ಪೊಲೀಸರ ಮನೆಯಲ್ಲಿ ಇರ್ಬೋದು, ಫಸ್ಟ್ ಪೊಲೀಸರ ಮನೆಯಲ್ಲಿ ಹುಡುಕಬೇಕು. ರಾಜೀವ್ ಗೌಡ ಬೇರೆ ಎಲ್ಲೂ ಇಲ್ಲ. ರಾಜೀವ್ ಗೌಡನಿಗೆ ಇದು ದೊಡ್ಡ ಪ್ರಕರಣ ಅಲ್ಲ. ರಾಜೀವ್ ಗೌಡನ ನಿಜ ಬಣ್ಣ, ನಿಜ ರೂಪ ನಾನು 6 ವರ್ಷಗಳ ಹಿಂದೆ
ಸರಿಸುಮಾರು 6 ವರ್ಷಗಳಿಂದ ನಾನು ನಿರಂತರ ಹೋರಾಟ ಮಾಡ್ತಾ ಇದ್ದೇನೆ. ಶಿಡ್ಲಘಟ್ಟದ ಜನತೆಗೆ 6 ವರ್ಷಗಳ ಹಿಂದೆನೆ ನಾನು ಗಮನಕ್ಕೆ ತರುವಂಥದ್ದು ಮಾಡಿದೆ. ಇವನೊಬ್ಬ ಭ್ರಷ್ಟ, ನಂಬಬೇಡಿ. ನಿಮ್ಗೆ ಶಿಡ್ಲಘಟ್ಟದ ಎಲ್ಲ ಜನತೆಗೆ ಗೊತ್ತಿದೆ. ಪ್ರಾರಂಭದಲ್ಲಿ ಅಕ್ಕಿ ಬೇಳೆ ಕೊಡಬೇಕಾದ್ರೆ ನನ್ನ ಹೋರಾಟಕ್ಕೆ ಭಯಪಟ್ಟು ಅವನನ್ನು ಅರೆಸ್ಟ್ ಮಾಡ್ತಾರೆ ಅನ್ನೋ ಬೈಕ್ಗೆ ಜನರ ಬೆಂಬಲ ತಗೋಬೇಕು ಅಂತ ಅಕ್ಕಿ ಬೇಳೆ ಕೊಡುವ ನೆಪದಲ್ಲಿ ಬಂದಂತಹ ರಾಜುಗೌಡ. ಅದಾದ್ಮೇಲೆ ನಾನು ರಾಜಕಾರಣಕ್ಕೆ ಬರಲ್ಲ, ನಾನು ABD ಟ್ರಸ್ಟ್ ಅಲ್ಲಿ ನಾನು ದುಡ್ದಂತ ದುಡ್ಡನ್ನ ಸರಿಸುಮಾರು ಅರ್ಧ ನಾನು ದುಡಿದಿರೋ ದುಡ್ಡಲ್ಲಿ ಜನಸೇವೆ ಮಾಡ್ತೀನಿ ಅಂತ ಹೇಳ್ದಂತವನು ಮಾತಿನ ಮೇಲೆ ನಿಗಾ ಇಲ್ಲದೆ ರಾಜಕಾರಣಕ್ಕೆ ಬಂದಂತ ಅಯೋಗ್ಯ. ಮಾತಿನ ಮೇಲೆ ನಿಗಾ ಇಲ್ಲ, ಮಾತು ಅಂದ್ರೆ ಅವನಿಗೆ ಲೆಕ್ಕಕ್ಕಿಲ್ಲ, ಸರಿನಾ? ಅದಾದ್ಮೇಲೆ ಈ ರಾಜಕಾರಣಕ್ಕೆ ಬಂದ್ರು. ರಾಜಕಾರಣಕ್ಕೆ ಬಂದ ಮೇಲೆ ಈ ಬಡವರ ದುಡ್ಡಲ್ಲಿ ಅಕ್ಕಿ ಬೇಳೆ ಕೊಟ್ಟು ಇವತ್ತು ಜನರಲ್ಲಿ ವಿಶ್ವಾಸ ಅಂತೂ ಗಳಿಸಿಲ್ಲ. ಖಂಡಿತವಾಗ್ಲೂ ಶಿಡ್ಲಘಟ್ಟದ ಜನ ನಮ್ಮ ಹೋರಾಟವನ್ನ ಅವತ್ತೇ ಮೆಚ್ಚಿದ್ರು. 3ನೇ ಸ್ಥಾನಕ್ಕೆ ಈ ಸರಿ ಕಾಂಗ್ರೆಸ್ ಸರ್ಕಾರ ಇದ್ದಂತ ಅಲೆಯಲ್ಲಿ ಇಂಥ ಅಯೋಗ್ಯ ಗೆದ್ದಿದ್ರೆ ಇಡೀ ಶಿಡ್ಲಘಟ್ಟ ಜನ ನರಕ ಯಾತನೆಯನ್ನು ಅನುಭವಿಸ್ಬೇಕಾಗಿತ್ತು. ಆದ್ರೆ ಜನ ತಿರಸ್ಕಾರ ಮಾಡಿದ್ದಾರೆ. ಇವತ್ತು ರಾಜೀವ್ ಕೇವಲ 1000 ಓಟ್ ಕೂಡ ಬಿದ್ದಿಲ್ಲ. ಅದು ಕಾಂಗ್ರೆಸ್ ಚಿಹ್ನೆ ಮೇಲೆ ಬಿದ್ದಂತ ಓಟುಗಳು 45,000 ಜನ. ಬಂಧನ ಮಾಡಬೇಕು ಅಂತ ಹೇಳ್ತೀರಾ? ಖಂಡಿತವಾಗ್ಲೂ ಬಂಧನ, ಕೂಡಲೇ ಗೂಂಡಾ ಆಕ್ಟ್ ಆಗ್ಬೇಕು. ಇವತ್ತು DK ಶಿವಕುಮಾರ್ ಅವ್ರಿಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. DK ಶಿವಕುಮಾರ್ ಅವರೇ, ನಿಮ್ಗೆ ಗೊತ್ತಿಲ್ಲದಂತ ಒಂದು ಸತ್ಯವನ್ನ ಹೇಳ್ತೀನಿ. ನಿಮ್ಮನ್ನ ED ಕೇಸಲ್ಲಿ ಜೈಲಿಗೆ ಕಳಿಸಿದಂತ ರಾಜೀವ್ ಗೌಡನಿಗೆ ಇವತ್ತು ನೀವು ಅವ್ರಿಗೆ ಟಿಕೆಟ್ ಕೊಟ್ಟು ಬಿಫಾರಂ ಕೊಟ್ಟು ಅವನನ್ನ ರಾಜನ್ ತರ ಮೆರೆಯಾಗಿ ಬಿಟ್ಟಿದ್ದೀರಲ್ಲ. ಈ ಸತ್ಯ ನೀವು ತಿಳ್ಕೊಳ್ಳಿ. ನೀವು ಈ ಸತ್ಯವನ್ನ ತಿಳ್ಕೊಳ್ಳಿ. ಫಸ್ಟ್ ನಿಮ್ಮ ಮೇಲೆ ಇಡೀ ರಾಜ್ಯ ಒಂದು ಭರವಸೆನ ಇಟ್ಟಿದೆ, ಒಂದು ಒಳ್ಳೆ ಆಡಳಿತ ಕೊಡುತ್ತೆ ಅನ್ನೋ ಒಂದು ನಿರೀಕ್ಷೆ ಇದೆ. ಇವತ್ತು ನೀವು 5 ಭಾಗ್ಯಗಳು ಕೊಡ್ತೀವಿ, ನಾವು ಹೆಣ್ಣು ಮಕ್ಕಳ ಪರವಾಗಿ ನಿಲ್ತೀವಿ, ಆ ಭಾಗ್ಯ ಈ ಭಾಗ್ಯ ಅಂತೀರಾ. ಇವತ್ತು ಇಲ್ಲಿನ ವಾತಾವರಣ, ಶಿಡ್ಲಘಟ್ಟದಲ್ಲಿ ಒಬ್ಬ ಪ್ರಾಮಾಣಿಕ ಅಧಿಕಾರಿಗೆ ನೀವು ರಕ್ಷಣೆ ಕೊಟ್ಟಿಲ್ಲ ಅಂದ್ರೆ ಏನ್ ಅನ್ಕೊಂಡಿದ್ದೀರಿ? ನಾನು ಅಮೃತ ಗೌಡ ಅವರಿಗೆ ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಎದುರುವಂತ ಪ್ರಶ್ನೆ ಇಲ್ಲ, ನೀವು ಕ್ಷಮೆ ಕೇಳಬಾರ್ದು. ಇಂಥ ಅಯೋಗ್ಯರಿಗೆ ಕ್ಷಮೆ ಕೇಳಿದ್ರೆ ಇಡೀ ರಾಜ್ಯದ ಅಧಿಕಾರಿಗಳಿಗೆ ನೀವು ಅಗೌರವದಂಗೆ ನೀವು ಕೇಸ್ ವಾಪಸ್ ತಗೋಬಾರ್ದು. ನಿಮ್ಮ ಪರವಾಗಿ ಕರವೇ ಸಿಂಹ ಸೈನ್ಯ ಸಂಘಟನೆ ಇದೆ, ಶ್ರೀನಿವಾಸ್ ಗೌಡ್ರು ನಿಮ್ ಪರವಾಗಿದ್ದಾರೆ. ನಿಮ್ಗೆ ಏನೇ ತೊಂದರೆ ಅದು ಇಡೀ ರಾಜ್ಯದ ಪ್ರಾಮಾಣಿಕ ಅಧಿಕಾರಿಗಳ ಪರವಾಗಿ ನಾವು ಇರ್ತೀವಿ. ಹಾಗಾಗಿ ನಿಮಗೆ ಧೈರ್ಯ ತುಂಬಲಿಕ್ಕೆ ಇವತ್ತು ಶಿಡ್ಲಘಟ್ಟಕ್ಕೆ ಬಂದಿದ್ದೀವಿ. ನಾವು ಯಾವನಿಗೂ ಎದುರುವಂತ ಪ್ರಶ್ನೆ ಇಲ್ಲ. ಏನು ಒಂದು ಕರವೇ ಸಿಂಹ ಸೈನ್ಯವರ ಸಂಘಟನೆಯವರ ಮಾತು. ಏನೀಗ ಪ್ರಕರಣ ದಾಖಲಾಗಿರ್ತಕ್ಕಂಥ 3 ದಿನಗಳಾದ್ರೂ ಬಂಧನ ಮಾಡಿಲ್ಲ ಅಂತಂದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಸರ್ಕಾರದ ಪಿತೂರಿ ನಡೀತಾ ಇದೆ. ಈ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರು ಇಂಥ ಒಬ್ಬ ಒಂದು ಏನು ನಿಮ್ಮ ಲೀಡರ್ ಏನಿದ್ದಾರೆ ಅಂತವ್ರನ್ನ ಕೂಡಲೇ ಪಕ್ಷದಿಂದ ವಜಾ ಮಾಡಿ ಗುಂಡಾ ಹಾಕಿ ಅವ್ರನ್ನ ಬಂಧಿಸಬೇಕು ಅಂತಕ್ಕಂಥ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಕ್ಯಾಮರಾಮನ್ ಶಿವಕುಮಾರ್ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಚಿಕ್ಕಬಳ್ಳಾಪುರ.